रामलला अयोध्या में अपने भव्य दिव्य नव्य मंदिर में विराजमान। ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಕೂಡ ರಾಮೋತ್ಸವದ ಜೊತೆಗೆ ಈ ದೀಪಾವಳಿ ಸಂಭ್ರಮದಲ್ಲಿ ಭಾಗಿಯಾಗಿ ದೆಹಲಿ ನಿವಾಸದಲ್ಲಿ ಈ ದೀಪಾವಳಿಯ ಆಚರಣೆಯಲ್ಲಿ ಅವರು ಭಾಗಿಯಾಗಿದ್ದಾರೆ. ದೀಪವನ್ನು ಹಚ್ಚುವ ಮುಖಾಂತರ ಶ್ರೀರಾಮನಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಿದ್ದಾರೆ. ಮಂದಿರದ ಉತ್ಸವ ಆಯಿತು, ರಾಮೋತ್ಸವ ಆಯಿತು, ರಾಮಲನ್ನ ಪ್ರಾಣ ಪ್ರತಿಷ್ಠಾಪನೆ ಆಯಿತು. ಸಾಕಷ್ಟು ಗಣ್ಯರು ಆಗಮಿಸಿದ್ರು. ಅದಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಕರೆಯನ್ನು ಕೊಟ್ಟಿದ್ರು. ಈ ವರ್ಷದ ಅತಿ ದೊಡ್ಡ ದೀಪಾವಳಿ ಇದೆ, ಆಚರಿಸಿ ಅಂತೇಳಿ ದೀಪವನ್ನು ಹಚ್ಚುವ ಮುಖಾಂತರ ಇಡೀ ದೇಶಾದ್ಯಂತ, ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಪ್ರಮುಖವಾಗಿ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ದೆಹಲಿ ನಿವಾಸದಲ್ಲಿ ಈ ಒಂದು ದೀಪಾವಳಿ ಹಬ್ಬವನ್ನು ಯಾವ ರೀತಿ ಆಚರಿಸ್ತಿದ್ದಾರೆ ಅಂತೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಆ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಶ್ರೀರಾಮನ ಫೋಟೋ ಮುಂದೆ ದೀಪವನ್ನು ಹಚ್ಚುವ ಮುಖಾಂತರ ಆ ದೀಪವನ್ನು ಹಚ್ಚಿ, ಅಂದರೆ ಇವತ್ತು ನಿಮಗೆ ಗರ್ಭಗುಡಿಯಲ್ಲಿ, ರಾಮ ಮಂದಿರದ ಗರ್ಭಗುಡಿಯಲ್ಲಿ ಯಾವ ರೀತಿ ರಾಮಲಲ್ಲನ್ನು ಪೂಜಿಸಲಾಗಿತ್ತು, ಆ ಒಂದು ವಿಗ್ರಹವನ್ನು, ಆ ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಆದ ಬಳಿಕ ಆ ಮೂರ್ತಿಯನ್ನು ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಮೈ ಜುಮ್ಮೆನಿಸುವಂಥ ಒಂದು ಅನುಭವ ಆಗಿತ್ತು. ಒಂದು ರೀತಿಯಲ್ಲಿ ಭಕ್ತಿಯ ಪರಾಕಾಷ್ಠೆ ಎಲ್ಲರಲ್ಲೂ ಕೂಡ ಮೊಳಗಿತ್ತು. ಆ ಒಂದು ಫೋಟೋವನ್ನು ಇಟ್ಕೊಂಡು ಆ ಫೋಟೋದ ಮುಂದೆ, ಶ್ರೀರಾಮನ ಫೋಟೋ ಮುಂದೆ ದೀಪವನ್ನು ಹಚ್ಚುವ ಮುಖಾಂತರ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಈ ದೀಪೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಅಯೋಧ್ಯೆಯಲ್ಲೂ ಕೂಡ ದೀಪೋತ್ಸವ ಕಳೆಗಟ್ಟಿದೆ. ಸರಿಯೂ ತಟದಲ್ಲಿ ಲಕ್ಷ ದೀಪೋತ್ಸವ ಆಗ್ತಾ ಇದೆ. ಇನ್ನು ನಮ್ಮ ಕರ್ನಾಟಕ ಅಂತ ಬಂದಾಗ ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು ಎಲ್ಲ ಕಡೆಯಲ್ಲೂ ಕೂಡ ದೀಪೋತ್ಸವ ಆಚರಣೆ ಅದ್ಧೂರಿಯಾಗಿ ನಡೀತಾ ಇದೆ. ಮೋದಿ ನಿವಾಸದಲ್ಲಿ ದೀಪೋತ್ಸವ ಯಾವ ರೀತಿ ಕಳೆಗಟ್ಟಿದೆ, ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಯಜಮಾನತ್ವವನ್ನು ವಹಿಸಿದ್ರು. ಆ ಒಂದು ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಪ್ರಮುಖವಾಗಿ ರಾಮ ಮಂದಿರದ ಉದ್ಘಾಟನೆಗೆ ಯಜಮಾನತ್ವವನ್ನು ವಹಿಸಿದ್ರು. ಪ್ರಾಣ ಪ್ರತಿಷ್ಠಾಪನೆ ಆಗೋದ್ರಿಂದ ಹಿಡಿದು ಮಹಾಮಂಗಳಾರತಿವರೆಗೂ ಕೂಡ ಸಂಪೂರ್ಣವಾಗಿ ಈ ಒಂದು ರಾಮೋತ್ಸವ, ರಾಮ ಮಂದಿರ ಉದ್ಘಾಟನೆ, ಪ್ರಾಣ ಪ್ರತಿಷ್ಠಾಪನೆ ಯಶಸ್ವಿಯಾಗಿದೆ. ಎಲ್ಲರ ಮನದಲ್ಲೂ ಆ ಬಾಲರಾಮನ, ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಆದಂಥ ಬಳಿಕ ಆ ಮುಖದಲ್ಲಿರುವಂಥ ತೇಜಸ್ಸು, ಕಳೆ ಇವೆಲ್ಲವನ್ನು ಕೂಡ ನೋಡಿದಂಥ ಭಕ್ತರಿಗೆ ಅದೆಷ್ಟು ಒಂದು ಅದ್ಭುತ ಅನುಭವವನ್ನು ಕೊಟ್ಟಿದೆ. ಆ ಮುಖಾಂತರ ಇವತ್ತು ಇಡೀ ದೇಶವೇ ಸಂಭ್ರಮ ಪಡುವಂಥದ್ದು. ನರೇಂದ್ರ ಮೋದಿ ಈ ದೀಪೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ರಾಮ ಮಂದಿರ ಆಯಿತು, ರಾಮನೂರಿನಲ್ಲಿ ಇವತ್ತು ಪ್ರಧಾನಿಗಳು ಮಾತನಾಡಿದ್ರು. ಎಲ್ಲೆಲ್ಲೂ ರಾಮ, ಎಂದಿಗೂ ರಾಮ, ಹಿಂದೆಯೂ ರಾಮ, ಮುಂದೆಯೂ ಕೂಡ ರಾಮ, ಇಡೀ ದೇಶವೇ ರಾಮಮಯ ಅಂಥೇಳಿ ಅವರ ಮಾತುಗಳನ್ನು, ಅವರ ಭಕ್ತಿಯ ಪರಾಕಾಷ್ಠೆಯನ್ನು ವ್ಯಕ್ತಪಡಿಸಿದ್ರು. ಇವತ್ತು ಮೋದಿ ನಿವಾಸದಲ್ಲಿ ದೀಪೋತ್ಸವ ಕಳೆಗಟ್ಟಿದೆ. ಇಡೀ ದೇಶದಾದ್ಯಂತ ನೋಡಿ, ಈ ಹಿಂದೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಮೋದಿ ಒಂದು ಕರೆಯನ್ನು ನೀಡಿದರು. 2019-20ರಲ್ಲಿ, ಅಂದರೆ ಕೋವಿಡ್ ಬಂದು ಒಕ್ಕರಿಸಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು, ಗಂಟೆ ಬಾರಿಸಬೇಕು, ಈ ರೀತಿಯಾಗಿ ಕರೆಯನ್ನು ನೀಡಿದರು. ಕೋಟ್ಯಾಂತರ ಅಭಿಮಾನಿಗಳು ದೇಶದಾದ್ಯಂತ ದೀಪ ಹಚ್ಚುವ ಮುಖಾಂತರ, ಅಂದರೆ ಅವರ ಕರೆ ಕೊಟ್ಟರೆ ಯಾವ ರೀತಿ ಪಾಲಿಸ್ತಾರೆ ಅನ್ನುವಂಥದ್ದು ಪ್ರೂವ್ ಆಗಿತ್ತು. ಇವತ್ತು ಅವರ ಕರೆ ಬೇರೆ, ರಾಜಕೀಯ ಬೇರೆ. ಆದರೆ ಇವತ್ತು ಅವರು ದೀಪೋತ್ಸವ ಮಾಡೋದಕ್ಕೆ ಇದೇ ನಿಜವಾದ ದೀಪಾವಳಿ, ಇದೇ ಈ ವರ್ಷದ ಅತ್ಯದ್ಭುತ ದೀಪಾವಳಿ ಅಂಥೇಳಿ ಕರೆ ಕೊಟ್ರಲ್ಲ. ಇಡೀ ದೇಶಾದ್ಯಂತ, ಇಡೀ ರಾಜ್ಯಾದ್ಯಂತ, ಪ್ರಮುಖವಾಗಿ ಕರ್ನಾಟಕದ ಜಿಲ್ಲೆಯಾದ್ಯಂತ ದೀಪೋತ್ಸವ ಕಳೆಗಟ್ಟಿದೆ. ಮೋದಿ ನಿವಾಸದಲ್ಲೂ ಕೂಡ ದೀಪೋತ್ಸವವನ್ನು ನೋಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ
ಈ ಹೊತ್ತಿಗೆ ಈಗ ಮೋದಿ ನಿವಾಸದಲ್ಲಿ ದೀಪೋತ್ಸವ ನಡೀತಾ ಇದೆ. ಇವತ್ತೇ ದೀಪಾವಳಿ. ಯಾಕಂತ ಹೇಳಿದ್ರೆ ಇವತ್ತು ಶ್ರೀರಾಮಚಂದ್ರನ ಭವ್ಯವಾದ ಮಂದಿರ ಉದ್ಘಾಟನೆ ಮತ್ತೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಪ್ರಧಾನಿ ಮೋದಿ ಮೊನ್ನೆ ಮಾತಾಡ್ತಾ ಒಂದು ಮಾತು ಹೇಳಿದ್ರು. ಶ್ರೀರಾಮಚಂದ್ರನ ಭವ್ಯ ಮೂರ್ತಿ 500 ವರ್ಷಗಳ ಈ ಹೋರಾಟದ ಬಳಿಕ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಮೂಲಸ್ಥಾನದಲ್ಲಿ. ಆವತ್ತೇ ನಮ್ಗೆಲ್ರಿಗೂ ಕೂಡ ದೀಪಾವಳಿ ಅಂತ ಹೇಳಿದ್ರು. ಆ ಕಾರಣದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಗೆ ದೇಶದ ಜನ ದೇಶದಾದ್ಯಂತ ಸ್ಪಂದಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮ ನಿವಾಸದಲ್ಲಿ ದೀಪವನ್ನ ಬೆಳಗುವ ಮೂಲಕ ಶ್ರೀರಾಮಚಂದ್ರನಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ.